ಚಿನಿ ಬಂದೆ ಎಲ್ಲಿದೆ ಹೇಳೋ? ಅರಳಿಕಟ್ಟೆ ಹತ್ರ. ಬಂದೆ ಅಲ್ಲೇರು. ಕಾರ್ತಿಕ್ ಅವ್ರೆ, ಆಂಟಿ ನಾಷ್ಟ ಮಾಡಿದ್ರಾ? ಇಲ್ಲ ಆಂಟಿ. ಯಾಕೆ ಮಾಡಿಲ್ಲ ಆಂಟಿ. ನಾನು ಕೇಳಿದ್ರೆ ಕೊಡ್ತಿದ್ದೆ ತಾನೆ? ಮಾಡಿದ್ದೀನಿ, ಆದ್ರೆ ನಾನ್ ತಿಂದಿಲ್ಲ ಅಷ್ಟೇ. ಏನ್ ಮಾಡಿದ್ರಿ? ಚಿತ್ರಾನ್ನ ಹೆಂಗ್ ಮಾಡಿದ್ರಿ? ಚಿತ್ರಾನ್ನ ಹೆಂಗ್ ಮಾಡ್ತಾರೆ? ಒಗ್ಗರಣೆ ಹಾಕಿದ್ರಾ? ಹಾಕಿದ್ದೆ. ಕಡ್ಲೆ ಬೀಜ ಹಾಕಿಲ್ಲ. ಕೇಳಿದ್ರು ಕೊಡ್ತಿದ್ನಪ್ಪ. ನಿಮ್ ಬೀಜ ನಮಗ್ ಬೇಡ ಕಣ್ರಿ. ಮೊಸರನ್ನ ಮಾಡಿದ್ರಾ? ಮಾಡಿದ್ದೀನಿ. ಹೆಂಗ್ ಮಾಡಿದ್ರಿ? ಅದನ್ನ ಮೊಸರನ್ನ ಕಲ್ಸ್ಬಿಟ್ಟು ಕಚ್ಕ ಪಚ್ಕ ಅಂತ ಕಲ್ಸ್ಬಿಟ್ಟು ಇಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ರಾ? ಹಾಕಿದೀನಿ. ಕರ್ಬೇವಿನ ಸೊಪ್ಪು ತರಿಬೇಕು ಅಂತ ಹೊರಟಿದ್ದೆ, ಅಷ್ಟೊತ್ತಿನ ನೀವು ಕರಿಯಕ್ ಶುರು ಮಾಡಿದ್ರಿ, ನಮಗ್ ತರಿಯಕ್ ಆಗಿಲ್ಲ. ನಾನೇ ತಂದು ಕೊಡ್ತಿದ್ನಲ್ಲ. ನೀವು ತರ್ದಿದ್ ಬೇಡ, ನಮ್ಮ ಮೊಸರನ್ನ ನಾವೇ ತರಿಬೇಕು. ಅಲ್ಲ ಕಾರ್ತಿ ಅವ್ರೆ, ನಿನ್ ಮಕ್ಕೆಷ್ಟು ಬೆಂಕಿ ಹಾಕ ಮಗು ಹೊಳ್ತೈತೆ, ಹೋಗು. ಅದ್ ನನ್ ಮಗ ಅಲ್ಲ, ನನ್ ಗಂಡ. ಗಂಡ ಮಗು ತರ ಅಳ್ತಾವನಂದ್ರೆ ಏನೋ ಬೇಕು ಅನ್ಸುತ್ತೆ ಅವನಿಗೆ. ಅದೇನ್ ಬೇಕು ಅಂತ ಒಳಗಡೆ ಹೋಗ್ ಕೊಡು. ಅದ್ ಬಿಡಿ ಕಾರ್ತಿ. ಇನ್ನೇನ್ ನಾನ್ ಬಂದ್ ಕೊಡಕ್ ಆಯ್ತದ? ನಿನ್ ಮಕ್ಕೆಷ್ಟು ಬೆಂಕಿ ಹಾಕ ಆಂಟಿನ ನೀನು. ಒಳ್ಳೆ ನಾಯಿ ತರ ಆಡ್ತಾವನೆ. ಹೇಳಿ, ಅದು ಶುಕ್ರವಾರ ಬೆಳಿಗ್ಗೆ ಉಕ್ಕಿಸ್ತಾ ಇದ್ವಿ. ಏನ್ನ? ಹಾಲ್ನ. ಯಾರಿಗೆ? ನಿಮ್ಗೆ. ಅಯ್ಯೋ, ದಯವಿಟ್ಟು ಕ್ಷಮಿಸಿ ಮೇಡಮ್. ಎತ್ತಿ ಮೊಕದ ಮೇಲೆ ನೋಡ್ಬಿಡ್ತೀನಿ. ಮಾತಾಡ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರಲ್ವ ನಿನಗೆ? ಅದೇ ಮತ್ತೆ ಅವ್ರ ಯಜಮಾನ್ರ ಎದುರುಗಡೆ ಅವ್ರಿಗೇನೆ ಹಾಲು ಉಕ್ಕಿಸ್ತೀನಿ ಅಂತಂದ್ರೆ ಅವ್ರಿಗೇನೆ ಎಷ್ಟು ರೋಷ ಹೋಗ್ ಬರಲ್ಲ. ಅಪ್ಪ ಕೂಟ್ಲಾ ಇರೋ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀಯಾ? ಹಿರಿಯರು ಮಾತಾಡ್ಬೇಕಾದ್ರೆ ನಿಮ್ಗೆಲ್ಲ ಒಂದ್ ಭಯ ಇಲ್ಲ, ಭಕ್ತಿ ಇಲ್ಲ. ವಾರಕ್ಕೊಮ್ಮೆ ಹೋಗ್ತೀನಿ ತಮಿಳ್ನಾಡು, ನಿನ್ ಎತ್ತಾಗ ನನ್ ಜಾಡು. ನನಗೇನ್ ತೋರಿಸ್ತೀಯ ಜಾಡು? ನಿನ್ ಕೈಯ ನನ್ ಗಂಡನ್ ಲಾಡು. ನಂಗೇನ್ ಕೊಡ್ತಿ ಲಾಡು? ಆ ಲಾಡು ಜೊತೆ ನೀನೇ ಆಟ ಆಡು. ನಾ ಆಡೋದು ಬಂದಿನ್ ನೋಡು. ಚೂಪೇಡ್ರೆ ಲವ್. ಕೈ ಮುಗಿತೀನಿ, ನಮ್ ಸೀರೆಲಿ ನಾನು ಕೈ ಮುಗಿತೀನ್ರಿ, ನಿಮ್ ಸೀರೆ ನಂಗೆ ಗೊತ್ತಿಲ್ರಿ. ಏನ್ ತೋರ್ಸಾಕ ಬೇಕ ಬಿಲ್? ಏನ್ ಬಿಲ್ ಹಚ್ಚು ನಿಮ್ಮ ಉಂಟು. ನಿಮ್ಮ ಗಂಡ ಹೆಂಡತಿ ನಾಲಿಗೆ ಮೇಲೆ ಸರಸ್ವತಿ. ನಿಮ್ಮವನ್ ಫೋನ್ ಬಂದಿದೆ. ಫೋನ್ ಸರಿಯಾಗಿ ಹೇಳಲ್ಲ ಅವಳೆ. ನಿಮ್ಮ ಅಕ್ಕನ್ ಟೂರಿಗೆ ಹೋಗ್ತಿದ್ದಾಳಂತೆ ನಿಮ್ಮಮ್ಮ ಹೇಳಿದ್ರು. ಅರೆ ಅದನ್ನ ಆರಾಮಾಗಿ ಹೇಳು, ಇಷ್ಟಾಕ್ ಟೆನ್ಷನ್? ನಿಮ್ಮಪ್ಪ ತೋಟಕ್ಕೆ ಹೋಗಿದ್ದಾರಂತೆ, ಕರ್ಕೊಂಬರ್ಬೇಕಂತೆ ಮನೆಗೆ. ಹೋಗು ಕರ್ಕೊಂಬ. ಇಂಥ ಬಿಕ್ಲು ಸೂಳೆ ಮಕ್ಕಳೆಲ್ಲ ನಮಗೆ ಫ್ರೆಂಡ್ ಆಗ್ತಾರಲ್ಲ ಮರ್ಯ. ನಿನ್ನಮ್ಮ ಓಕೆ ಫ್ರೆಂಡ್ಸ್, ಬಾಯ್. ಏನ ಏನ್ ಸಮಸ್ಯೆ ನಿಮ್ಗೆ? ಡಾಕ್ಟ್ರೇ, ನಂಗೆ ಮರ್ತಗೋ ಕಾಯಿಲೆ ಐತೆ. ಯಾವಾಗಿಂದ ಈ ಕಾಯಿಲೆ ಐತೆ? ಯಾವ ಕಾಯಿಲೆ? ಹೊಡೆದ್ರೆ ಒಂದೇ ಏಟು ಹೋಗ್ಬಿಡ್ತೀಯ. ಏನಾಯ್ತು ಯಜಮಾನ್ರೆ? ಯಜಮಾನ್ರಲ್ಲ ಡಾಕ್ಟರ್ ನಾನು. ನಮ್ಮ ಯಜಮಾನ್ರೆ ಹೋದ್ರು. ನೀನೇನ್ ಗೋಳಿ ಮಗ? ಡಾಕ್ಟ್ರೇ, ನಂಗೆ ಇದು ಔಷಧಿ ಕೊಡ್ರಿ. ಯಾವ್ದು ಔಷಧಿ? ನಂಗೆ ಮರ್ತಗೋ ಕಾಯಿಲೆ ಇದು. ಗ್ಯಾಪ್ನ ಐತೆ ನಿಂಗೆ? ಏನ್ ಗ್ಯಾಪ್ನ ಯಜಮಾನ್ರೆ? ಗೋಳಿ ಮಗನ ಯಾರೋ ಬಿಟ್ಟಿದ್ದಿಲ್ಲಿ. ಯಾವ ಗೋಳಿ ಮಗ ಡಾಕ್ಟ್ರೇ? ನೀನ್ ಕೆಲ್ಸ ಮಾಡು, ನಿಂಗ್ ಮದ್ವೆ ಆಗೈತಾ? ಹ್ಞೂ ಡಾಕ್ಟ್ರೇ, ಆಗೈತೆ. ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ, ಹುಷಾರ್ ಅನ್ಸುತ್ತೆ. ಆಯ್ತು, ಅದೇ ನಿಮ್ ಹೆಂಡತಿ ಕೋಪ ಮಾಡ್ಕೊಳ್ಳಲ್ಲ ತಾನೆ? ನಿನ್ನ ಹೆಂಡತಿ ಜೊತೆ ಇರೋ ಕೇಳಿದ್ ನಾನು. ನಂಗೆ ಮದ್ವೆ ಇಲ್ಲ ಆಗೈತೆ. ಅಕ್ಕನ್ ಚಡ್ಡಿ ಬಿಟ್ಬಿಟ್ಟು ಹೊಡೆದ್ರೆ ಒಂದೇ ಐಟಮ್ ಸರಿ ಹೋಗ್ಬಿಡ್ಬೇಕು. ಕೋಪ ಯಾಕೆ ಮಾಡ್ಕೊಂತೀರ ಯಜಮಾನ್ರೆ? ನೀವು ಮಾತ್ರ ಬರೀ, ನಾನು ಹೊಂಟೋಯ್ತೀನಿ. ನಿನ್ ಕಕ್ಕಸ್ತರ ಮಕ್ಕ ಹಿಡ್ಕೊಂಡು ಮತ್ತೆ ಬರ್ಬೇಡ ಇಲ್ಲಿಗೆ. ನಿಮ್ದು ಎಷ್ಟಾಯ್ತು ಡಾಕ್ಟ್ರೆ? 300 ಮಕ್ಳಾಗೈತೆ ನಿಮ್ಗೆ? ಯಾವ ಮೋಟರ್ ನೋಡಿದ್ರಿ ಡಾಕ್ಟ್ರೆ? ನನ್ ಫೀಸು ಕೂಡ 300 ಪೌಡೆ. ನಾನ್ ನಿಮ್ ಫೀಸ್ ಎಂತ ಕೊಡ್ಬೇಕು? ನೀವೇ ನಂಗೆ ಟ್ಯೂಷನ್ ಹೇಳ್ಕೊಡ್ತೀರಾ? ಮಾತ್ರೆ ಬರೋದ್ನಲ್ಲ ಅದ್ರ ಫೀಸ್ ಮಾತ್ರ ಬರೋದು ಯಜಮಾನ್ರೆ? ಚಿಕ್ಕದಲ್ಲಿರೋ ಪೈಲ್ಸ್ಗೆ ಮರ್ವಿನ ಕಾಯಿಲೆ ಇರೋದು. ಮಾತ್ರೆ ಕೊಟ್ಟಿನಲ್ಲ. ಯಾವ್ದಕ್ ಮಾತ್ರೆ? ನಮ್ಮನೆ ರಾಜು, ಮೊಟ್ಟೆ ಕೊಡೋ ಪ್ರಾಣಿ ಯಾವುದು? ಮೇಡಮ್, ತಿಂಗಳು ಟ್ಯೂಷನ್ ಫೀಸ್ ನಮ್ಮಪ್ಪ ಕಟ್ಟಿಲ್ವಾ? ಕೊಟ್ಟಿದ್ದಾರೆ. ನಾನು ಯಾವ್ದಾದ್ರು ಟ್ಯೂಷನ್ಗೆ ಲೇಟ್ ಆಗಿ ಬಂದಿದ್ದೀನಾ? ಇಲ್ಲ. ನಿಮ್ ಮೇಲೆ ಏನಾದ್ರು ಕಮೆಂಟ್ ಮಾಡಿದ್ದೀನಾ? ಇಲ್ವಲ್ಲ. ಮತ್ ಯಾಕೆ ಮೇಡಮ್ ಯಾವಾಗ್ಲೂ ನನ್ನೇ ಕ್ವಶನ್ ಕೇಳ್ತೀರಾ? ಅಷ್ಟಾಗನ ಕೇಳಿ, ಆ ಮಹೇಂದ್ರನ್ ಕೇಳಿ, ಈ ಗೊಂಡೆ ಸುರ್ಕಿನ್ ಕೇಳಿ. ನೀವು ಕ್ವಶನ್ ಕೇಳ್ತೀರಾ ಅಂತ ಟ್ಯೂಷನ್ ಬರಕ್ಕೆ ಭಯ ಆಗ್ತಾ ಇದೆ ಮೇಡಮ್. ನೋಡಿ ಮೇಡಮ್, ಕೈಯು ತೊಡ ಹೆಂಗ್ ನಡಕ್ತಾ ಇದೆ. ಈ ಡವ್ವೆಲ್ಲ ಬೇಡ. ಮೊಟ್ಟೆ ಕೊಡೋ ಪ್ರಾಣಿ ಯಾವುದು ಹೇಳು? ಮೇಡಮ್, ಅಂಗನವಾಡಿ ಟೀಚರು. ತುಂಬಾ ಬೋರ್ ಆಗ್ತದೆ ಕಣೋ, ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣವಾ? ಲಡ್ಡು ಬಂದ್ ಬೈಕ್ ಬಿತ್ತಾ? ಏನ್ ಮಾಡೋಣ? ಲೂಡೋ ಆಡೋಣ. ಲೂಡೋದಲ್ಲಿ ನನ್ ಪಂಟ್ರು. ಹೌದಾ? ಹಂಗಾದ್ರೆ ನನ್ ಗೆದ್ದು ತೋರಿಸ್ತೀನಿ ಇವಾಗ. ನೀನ್ ತೋರಿಸ್ತೀಯ ಅಂದ್ರೆ ಬೇಕಿದ್ರೆ ನಾನೇ ಸೋತೋಗ್ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಏನು ಅಂತ
ನಿನ್ ತುಣ್ಣಿಗೆ ಅಳ್ಳಿಟ್ಟು ರಿಸರ್ಚ್ ಮಾಡ್ತೀಯಲ್ಲ ಬುಲ್ಲಿ ಅದ್ರಾಗ ಇಕ್ಕತ್ನಿದ ಅಳ್ಳ ಆ ಬಾ ಚಿಪ್ಪಾಡಿ ಸೊಳ್ಯ ಮಗನ ಡುಪ್ಲಿಕೇಟ್ ಚಾಕು ತೊಂದ್ ನಂಗ ಹಾಕತ್ತಿ ನೋಡ್ ನೀನ್ ಎಷ್ಟು ಮುಕ್ಕಳೆ ತಿಂಡಿರ್ಬೇಕು ನಿಂಗ ಮಗನ ರಿಯಲ್ ಚಾಕು ತೊಂದ್ ನಿನ್ ಮುಕ್ಕಳ್ಯಾಗ ಹಾಕಿದೆ ಅಂದ್ರ ಹೇಳಾಕ್ ಬಂದಿರ್ಬಾರ್ದು ನೋಡ್. ಏಯ್ ನನ್ ಮಗ್ಳಿಗೆ ಯಾಕೋ ಹಾರ್ಟ್ ಸಿಂಬಲ್ ಕಳಿಸ್ದೆ? ಆಂಟಿ ಅದು ನನ್ನ ಫೋನ್ ಅಲ್ಲ ಆಂಟಿ, ನಮ್ಮ ಅಪ್ಪನ ಫೋನು. ನಮ್ಮ ಅಪ್ಪನೇ ಕಳ್ಸಿರ್ಬೇಕಂಟಿ. ನಿಮ್ಮ ಅಪ್ಪನ? ಯಾಕೋ ಸುಳ್ಳು ಹೇಳ್ದೆ? ಆ ಆಂಟಿನ ಕ್ಲೋಸ್ ಅಪ್ ಅಲ್ಲಿ ನೋಡಕ್ ಭಯ ಆಯ್ತು ಕಣು, ಅದಕ್ಕೆ ಸುಳ್ಳು ಹೇಳ್ದೆ. ಬಿಸ್ಕೆಟ್ ಬೈಲಿ ನಿಮ್ಗೆ ಸರ್ಪ್ರೈಸ್ ಗೋವಾ ಟ್ರಿಪ್ ಬನ್ನಿ ನಿನ್ ಮುಂದೆ ಟ್ಯಾಂಕ್ ಮೇಲೆ ಕೂತ್ಕೋ. ಕೆಂಚ ಬಾಯಿ ನೀನು ಟ್ಯಾಂಕ್ ಮೇಲೆ ಕೂತ್ಕೋ. ಕರಿಯ ಬಾಯಿ ನೀನು ಹಿಂದೆ ಕೂತ್ಕೋ. ಬ್ರೌನಿ ಬಾ ನೀನು ಕರಿಯ ಪಕ್ಕ ಕೂತ್ಕೋ. ಬೇಕಾದ್ರೆ ಕೂತ್ಕೋ ಇಲ್ಲ ಇಲ್ದೋಗಲಿ. ಕೆಂಚ ಬಾಯಿ ನೀನು ಕರಿಯ ನಮ್ಗೆ ಜಾಗ ಇಲ್ಲ. ಆಕ್ಚುಲಿ ಗೋವಾ ಟ್ರಿಪ್ ಅಲ್ಲ ಕಣ್ರ, ಬೋಬೋ ಬಿರಿಯಾನಿ. ಮಾಮ್ ಎದೋ ಮಾಮ್ ಇಲ್ಲಿ ತಂದೀನಿ. ಇಲಿ ಕೊಂಡ್ರೆ ಎದ್ರಕೊಂತ್ರಿ, ಬೇಕಾದ್ರಿ ದನಾದ್ರಿ. ನೈಟ್ ಔಟ್ ಏ ಚಪ್ರಿ ಚಂದನ್ ಅದ್ ಬರೀ ಪಲ್ಲಿ ಕಣ, ನಿನ್ನೆ ತಿನ್ಕೊಂಡು ಆಫ್ಟರ್ ಒಂದ್ ಪಲ್ಲಿಗೆ ಎದ್ಕೊಂಡು ಸಾಯ್ತೀರ ಮಚ್ಚ. ಬಾರ ನನ್ ತಲೆ ಮೇಲೆ ಕುತ್ಕೊಂಡ್ಬಿಡು ಹಂಗೆ ಲೇ. ಕೊಟ್ಟಿದ್ದು ನೀವು ರಕ್ಷಿತನ್ ಬಗ್ಗೆ ಅದನ್ನೇ ಹೇಳಿದ್ರು, ಏನ್ ಹೇಳಿದ್ರು ಅದನ್ನೇ ಹೇಳ್ತಿಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. You were far forwarder. I asked her. ಅಚ್ಚಾ ಬೇಡ ನಿನ್ ಮನೇಲಿ ಇಟ್ಕೊಳ್ತಲ್ಲ ಮಾತಾಡು ಬರೀ ಎಲ್ಲಿಗೆ ಬರ್ಬೇಕು? ಮೈಕ್ ಇಲ್ದೇ ಇರೋಗ್ ಮಾತಾಡ್ಬೇಡಿ. ನೀನು ಹೋಗಲೇ ನೀನ್ ಮಾತಾಡ್ತಾ ಮಗನೆ ಕುತ್ಕೋ. ನೀನು ವೇಸ್ಟ್. ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಮೆಂಟ್ಸ್ ಓದೋಣ. ನಾಮಿನೇಟ್ ಮಾಡುವ ಗಿಲ್ಲಿ ಊಲಿಗೆ ತಂದು ನಾಮಿನೇಟ್ ಮಾಡ್ಬೇಕು. ರಜತ್ ಶುರು ಕರ್ತೆ ಹೈ. ಕಾವ್ಯ ಊಸರವಳ್ಳಿ ಅನ್ನೋರು ಲೈಕ್ ಮಾಡಿ. ಕಾವ್ಯನ ಮೊದಲು ಬಿಗ್ ಬಾಸ್ ಮನೆಯಿಂದ ಕಳಿಸಬೇಕು. ಅಶ್ವಿನಿ ಅಂತ 100 ಜನ ಇದ್ದರೂ ನಡೆಯುತ್ತೆ ಮನೆಯಲ್ಲಿ, ಆದ್ರೆ ಕಾವ್ಯ ನಂತರ ಒಬ್ಬರು ಇರಬಾರದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕಾವ್ಯ ಅವಾಗ ಬದಲಾಗುವ ಊಸರವಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಒಂದೊಂದ್ಲಿ ಕಾವ್ಯ ಅಷ್ಟೇ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕಾವ್ಯಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಬೇವರ್ಸಿಗಳು. ಯಾಕೆ? ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರ್ದೋಯ್ತಾ?
ನೆನ್ನೆ ಚೈತ್ರಕ್ಕ ಓವರ್ ಆಕ್ಟಿಂಗ್ ಯಾರಿಗೆಲ್ಲ ನೋಡಕ್ಕಾಗಿಲ್ಲ ಲೈಕ್ ಮಾಡಿ ನೋಡ್ರಿ ಈ ವಾರ ಮನೆ ಮಗಳು ಸ್ಪಂದನ ಎಲಿಮಿನೇಟ್ ಆಗಬಹುದು ಅನ್ಸುತ್ತೆ ಗಿಲ್ಲಿ ಒಬ್ಬನಿಗೋಸ್ಕರ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ